ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಾದರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಬರ ತಗ್ಗುವಿನಲ್ಲಿ ಸ್ವಂತ ಸೂರಿಲ್ಲದೆ ತೀವ್ರ ತೊಂದರೆಗೆ ಸಿಲುಕಿದ್ದ ನಿರ್ಮಲಾ ಅದೃಶ್ಯಪ್ಪ ಕುರುಬರ ಕುಟುಂಬಕ್ಕೆ ಪೂಜ್ಯ ವೀರೇಂದ್ರ ಹೆಗಡೆ ನೇತೃತ್ವದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಜ್ಞಾನ ವಿಕಾಸ ಯೋಜನೆಯ ವಾತ್ಸಲ್ಯ ಯೋಜನೆ ಅಡಿ ಅಂದಾಜು 1,80,000 ರೂಪಾಯಿಗಳ ಖರ್ಚಲ್ಲಿ ಮನೆ ನಿರ್ಮಿಸಿ ಇಂದು ಆ ಅಂಗವಿಕಲ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದೆ. ಈ ಕಡೆ ನೋಡಿ, ನೋಡ್ಕಂತ ಹೇಳಿ. ಅಲ್ಲಿ ನೋಡಿ, ಮುಂದೆ ಕಡೆ ಕ್ಯಾಮ್ರಾ ಲಕೋಡ ಅಂದ್ರೆ ಅವ್ರ ಹೆಣ್ತಂಬ್ರ ನೋಡ್ಕೊಂಡ್ ಬಂದ್ರಿ. ನಿಮ್ ಮದ್ವೆ ಆಗಿಲ್ಲ? ಇಲ್ಲ ಸರ್, ಲವ್ ಮ್ಯಾರೇಜ್ ಸರ್. ಅದು ಲವ್ ಮ್ಯಾರೇಜ್ ಸರ್. ಲವ್ ಮ್ಯಾರೇಜಾ? ಸರ್, ರಿಜಿಸ್ಟರ್ ಇದೆ ಸರ್. ಇವಾಗ ನಿಮ್ ಮಿಸಸ್ ಇದಾರ? ಅದಾರ ಸರ್. ಮನೆ ಯಾವ್ದು? ಮನೆ ಇದೆ ಸರ್. ಇದು ನಿಮ್ ಸ್ವಂತ ಆಸ್ತಿನಾ? ಈ ಸ್ವಂತ ಆಸ್ತಿ ಸರ್. ಮನಿ ನಾಮ್ದಲ್ಲ ಸರ್, ಸ್ವಂತ ರೀ. ನಮ್ಮ ಅಣ್ಣ ದನ ಕಟಾಕ್ ಮಾಡಿದ್ರಿ. ಓಕೆ. ನಿಮ್ ಜಮೀನ್ ಇಲ್ಲ? ಐದ್ ಸರ್, ಅರ್ಧ ಎಕರೆ. ಅದನ್ನ ಬಡ್ಡೆ ಹಾಕ್ರಿ ಸರ್. ಹೌದಾ? ಈಗ ಹೇಳಿ, ಈ ಧರ್ಮಸ್ಥಳ ಸಂಘ ಅಂತಕ್ಕಂಥದ್ದು ಯಾವ ರೀತಿ ಆಶ್ರಯ ಆಯ್ತು ನಿಮ್ಗೆ? ಸರ್, ಅದರಿಂದ ಬಾಳ್ ಪುಣ್ಯ ಉಂಡ ಸರ್. ಅದರಿಂದ ಬಾಳ್ ಪುಣ್ಯ. ಆ ಕಡೆ ನೋಡಿ. ಯಾವ ರೀತಿ ಪುಣ್ಯ? ಏನೇನಾಯ್ತು? ಲೋನ್ ತಕೊಂಡಿ ಸರ್. 55,000 ಸರ್. ಅದು ತುಂಬಾಕ್ ನಾನು ಇಲ್ಲ ಸರ್, ತೊಳೆ ತುಂಬಿನ್ರ. ಒಟ್ ಹಂಗ ಟಿಂಗರ್ ಮಾಡ್ಕೊಂಡ್ ಇನ್ನ 35,000 ಮಾತು ಸರ್. ಮತ್ ಮಾಸೇಶನ್ನಾರ ಪಗಾರ ಮಾಡಿಸ್ಕೊಟ್ರಿ ಸರ್. ಆ ಪಗಾರ ಅಂತ ಮತ್ 35,000 ರೂಪಾಯಿ ಸರ್. ತಿಂಗಳ ಆಯ್ತ್ರಿ. ಅರ್ಧ ಕಟ್ಟ ಮನಿ ಕೊಟ್ರಿ ಸರ್. ಈಗ ಎಲ್ಲಾ ಇದಕ್ಕೆ ಎಷ್ಟು ಖರ್ಚಾಯ್ತು? ಎಲ್ಲಾ ಇವ್ರೇ ಧರ್ಮಸ್ಥಳ ಸಂಘದವರೇ ಕಟ್ಕೊಂಡು ಎಲ್ಲ ಅವ್ರ ಕಡೆ ಸರ್. ಹೌದಾ? ಇಲ್ಲ ಸರ್, ನಮ್ ಕಡೆಯಿಂದ ಪಾಪ ಒಂದ್ ಫುಲ್ ಕಿಡಿಸಿ ತೆಗಿಸಿದ್ದಾರೆ ಸರ್. ಅದ್ರಾಗ ಅವರೇ ಕಟ್ಕೊಟ್ರು ಎಲ್ಲ ಅವ್ರ ಸರ್. ಹೌದಾ? ಯಾವ ರೀತಿ ಏನ್ ಅನ್ಸ್ತದೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್? ಯಾರು ಅಣ್ಣ ತಮ್ದಿರಾಗ್ಲಿಲ್ಲ, ಯಾರು ಆಗ್ಲಿಲ್ಲ ಅಂತದ್ರಲ್ಲಿ ಒಂದು ಧರ್ಮಸ್ಥಳ ಸಂಘ ನಿಮ್ ಸಹಾಯಕ್ಕೆ ಬಂದಿದೆ, ನಿಮ್ ನೆರವಿಗೆ. ದೇವರ ಬಂದಿದಲ್ಲ ಅಂತ ತಿಳ್ಕೊಂಬಿಡಿ ಸರ್. ಹೌದಾ? ನಿಮ್ ಮಕ್ಳಿದಾರ? ಅದ ಸರ್. ಎಲ್ಲಿದಾರೆ? ಈಕೆ ಸರ್, ದೊಡ್ಡ ಮಗಳ್ರಿ. ಬಾ ನಮಿಲ್ ಏನಾದ್ರ ಬಾ. ಓಕೆ. ಈಗ ಮನೆ ಇರ್ಲಿಲ್ಲ, ಯಾರ್ ಮನೆ ಕಟ್ಕೊಟ್ರು? ಧರ್ಮಸ್ಥಳ ಸಂಘ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಮನೆ? 1-2 ತಿಂಗಳು ಆಯ್ತು. ಹೌದಾ? 2 ತಿಂಗಳಾಯ್ತು. ಫುಲ್ ಎಲ್ಲ ಅವರೇ ಖರ್ಚು ಮಾಡಿದ್ರಾ? ಹೌದಾ? ಮತ್ತೆ ಏನಾರು ಅವ್ರಿಗೇನಾರು ಧನ್ಯವಾದ ಹೇಳ್ತೀರಾ? ಏನೇನ್ ಮಾಡ್ಕೊಟ್ರಿ ಹೇಳ್ರಲ್ಲ. ಆ ಕಡೆ ನೋಡಿ. ಮಾಸಾಸನ ನಾನು ನೀಡ್ತಾ ಇದ್ರು. ಈ ತರ ವೀಲ್ ಚೇರ್ ಅನ್ನ ವಿತರಣೆ ಮಾಡಿದ್ರು. ನಮ್ಮ ಯಜಮಾನರಿಗೆ ನಡ್ಯಾಕ್ ಬರ್ಲ ಅಂತ ವೀಲ್ ಚೇರ್ ಅನ್ನ ಇದನ್ ಮಾಡಿದ್ರು. ಆ ಬೆಳಕ್ಕೆ ಮೇಡಮ್ ಅವರು ಬಂದ್ರು. ಆ ಸಲದ ಮಿಕ್ಸನ್ ಅನ್ನ ತಿಂಗಳ ನಮಗನ್ನ ನೀಡ್ತಾನ ಬಂದ್ರು. ಈಗ 1 ವರ್ಷ ಆಯ್ತು ಮನಿ ಬಂದಿತ್ತು. ನಾವು ಮುಂದೆ ತೋಡ್ತಾ ಬಂದಿದ್ದು. ಈ ವರ್ಷನ ಮೇಡಮ್ ಅವರು ಮನೆಯವರು ಇದನ್ ಮಾಡಿದ್ರು. ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಷ್ಟೇ ದುಃಖ ಆಗ್ತಾ ಇದೆ ರೀ. ನಮ್ಮ ಯಜಮಾನ ನನಗ್ ನೋಡಕ್ ಆಗ್ತಾ ಇಲ್ರಿ. ಪ್ರತಿನ ಕುಳಿ ದಿನ ಬಾಳ ನಿಗ್ರಹ ಮಾಡ್ತಂಟ್ರಿ. ಅಲ್ಲ, ಈಗ ಮನೆ ಕಟ್ಕೊ ಕೊಟ್ಟಿದ್ದಕ್ಕೆ ಹೆಂಗ ಅನಿಸ್ತು? ಇಷ್ಟ ದಿನ ತುಂಬಾ ಸಂತೋಷ ಆಗ್ತಾ ಇದ್ರಿ. ಅಮ್ಮವ್ರು ಮತ್ತ ಅಜ್ಜವ್ರ ಆಶೀರ್ವಾದ ನಮ್ಮ ಮ್ಯಾಗ ಐತ್ರಿ. ಅವ್ರ ನಾವೆಷ್ಟು ಚಿರ ಋಣಿಯಾಗಿರ್ತೇವ್ರಿ. ಕೊಡಕೈಲಿ ಗೊತ್ತಾಯ್ತಲ್ಲ. ದಯವಿಟ್ಟು ಈ ಧರ್ಮಸ್ಥಳ ಸಂಘದ ಬಗ್ಗೆ ಟೀಕೆ ಮಾಡೋರು, ಟೀಕೆ ಟಿಪ್ಪಣಿಗಳು ಮಾಡೋರು ದಯವಿಟ್ಟು ಇಂಥವನ್ನು ಸಹ ನೋಡ್ಬೇಕು. ಯಾಕಪ್ಪ ಅಂದ್ರೆ ನೋಡಿ, ಒಂದು ಅಸಂಘಟಿತ ಸಮಾಜದಲ್ಲಿ ಕಟ್ಟ ಕಡೆಯ ಒಂದ್ ರೀತಿ ಕುಟುಂಬ, ಪಾಪ ಅಂಗವಿಕಲ ಕುಟುಂಬ, ಪಾಪ ಅವ್ರು ಅಳ್ಕೊಂತ ಹೇಳ್ತಾರೆ. ನಮಗೂ ಸಹ ಒಂದ್ ರೀತಿ ಭಾವನಾತ್ಮಕವಾಗಿ ಅಳು ಬರುತ್ತೆ. ವಿಶೇಷವಾಗಿ ಇಂಥ ಕೆಲ್ಸಗಳು ಸಹ ಮಾಡ್ತಾವ್ರೆ. ಯಾಕಪ್ಪ ಅಂದ್ರೆ ವಾತ್ಸಲ್ಯ ಅಂತಕ್ಕಂಥ ಒಂದ್ ರೀತಿ ಯೋಜನೆ ಅಡಿ ಇಂಥ ಕೆಲ್ಸಗಳು ಮಾಡ್ತಾವ್ರೆ. ಹಾಗಾಗಿ ದಯವಿಟ್ಟು ಧರ್ಮಸ್ಥಳ ಸಂಘದ ಬಗ್ಗೆ ಕೆಟ್ಟದಾಗಿ ಪ್ರತಿಬಿಂಬಿಸೋದಲ್ಲ, ಇಂಥವನು ಸಹ ನೋಡ್ಬೇಕು. ಯಾಕಪ್ಪ ಅಂತಂದ್ರೆ ನೋಡಿ, ಅವ ಹೆಣ್ಮಕ್ಳು ಹೇಳ್ತಾರೆ ಸಾಕಷ್ಟು ಒಂದ್ ರೀತಿ ಅಂಗವಿಕಲ ಕುಟುಂಬ, ಯಾವ್ದೇ ರೀತಿ ಏನೂ ಇದಿಲ್ಲ. ಪಾಪ ನೋಡಿ, ಅವ್ರ ಮಗಳು ಬೇರೆ ಮದುವೆ ಒಂದ್ ರೀತಿ ಏಜಿಗೆ ಬಂದಿದ್ದಾರೆ, ಮತ್ತೆ ಮಗ ಇದ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಸರೆ ಆಗಿದ್ದು ಯಾರು ಅಣ್ಣ ತಮ್ಮದಿರ ಆಸೆ ಆಗ್ಲಿಲ್ಲ, ಅಥವಾ ಯಾರು ಆಸರೆ ಆಗ್ಲಿಲ್ಲ. ಆಸರೆ ಆಗಿದ್ದು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಒಂದ್ ರೀತಿ ಧರ್ಮಸ್ಥಳ ಸಂಘದ ಒಂದ್ ರೀತಿ ಸಂಘ, ಮತ್ತೆ ಸದಸ್ಯರು, ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು. ಹಾಗಾಗಿ ದಯವಿಟ್ಟು ಧರ್ಮಸ್ಥಳ ಸಂಘ ಅಂತಕ್ಕಂಥದ್ದು ಈ ರೀತಿ ಒಂದ್ ರೀತಿ ಬಡ
ಮತ್ತೆ ಸಮಾಜದಲ್ಲಿ ಒಂದ್ ರೀತಿ ಅಸಮರ್ಥ ಕುಟುಂಬಗಳು, ಅಸಂಘಟಿತ ಕುಟುಂಬಗಳು, ಮತ್ತೆ ಸಮಾಜದಲ್ಲಿ ತುಂಬಾ ನೋವಿಗೆ ಸಿಲುಕಿ ಮೇಲಕ್ಕೆ ಏಳ್ದೇ ಇರ್ತಕ್ಕಂಥ ಕುಟುಂಬಗಳಿಗೂ ಸಹ ಕೈ ಹಿಡಿಯುತ್ತದೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಧರ್ಮಸ್ಥಳ ಸಂಘ. ಹಾಗಾಗಿ ಇವತ್ತು ಸಹ ಒಂದು ಧರ್ಮಸ್ಥಳ ಸಂಘ ಈ ಒಂದು ಬಡ ಅಸಂಘಟಿತ ಒಂದ್ ರೀತಿ ಕುಟುಂಬಕ್ಕೆ ವಾತ್ಸಲ್ಯ ಅಂತಕ್ಕಂಥ ಒಂದ್ ರೀತಿ ಯೋಜನೆ ಇಡಿ ಒಂದ್ ರೀತಿ ಮನೇನ ಸ್ವತಃ ಕಟ್ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ನಾವು ಸದಾ ಅಸಂಘಟಿತ ಕುಟುಂಬಗಳು ಮತ್ತೆ ಸಮಾಜದಲ್ಲಿ ತುಂಬಾ ನೋವಿನಲ್ಲಿರ್ತಕ್ಕಂಥ ಕುಟುಂಬಗಳು ಪರವಾಗಿ ಇರ್ತೀವಿ ಅನ್ನೋದಕ್ಕೆ ಧರ್ಮಸ್ಥಳ ಸಂಘ ಸಾಕ್ಷಿ ಅಂತಕ್ಕಂಥ ವರದಿನ ಹೇಳ್ತಾ ಈ ವರದಿನ ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರು ಆದ ಸತೀಶ್ ನಾಯಕ್, ಜನ ಜಾಗೃತಿ ವೇದಿಕೆ ಸದಸ್ಯರು ಆದ ಡಾಕ್ಟರ್ ಜಗದೀಶ್ ಹಾರುಗೊಪ್ಪ, ಉಮಾ ಬಿಕ್ಕನವರ್, ಧರ್ಮಸ್ಥಳ ತಾಲೂಕು ಅಧಿಕಾರಿ ಯೋಗೇಶ್ ಮೇಲ್ವಿಚಾರಕಿ ಸವಿತಾ ಅಳಗೋಡಿ ಸೇರಿ ಸಂಘದ ಸದಸ್ಯರು ಹಾಗೂ ಎಲ್ಲಾ ಹಿರಿಯರು, ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಅಂಗವಿಕಲ ಕುಟುಂಬ ಹಾಗೂ ಗಣ್ಯರು ಮಾತನಾಡಿದರು. ಕೆಲಸವನ್ನ ಬಹುಶಃ ಮಾಡಿದ್ದೇವೆ. ವಾತ್ಸಲ್ಯ ಕಾರ್ಯಕ್ರಮ ಅಂತಂದ್ರೆ ಮುಖ್ಯವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸರಿಸುಮಾರು 50,000ದಷ್ಟು ಅಸಹಾಯಕರಿಗೆ, ದುರ್ಬಲರಿಗೆ, ಯಾವುದೇ ರೀತಿಯಿಂದ ಆರ್ಥಿಕ ಆದಾಯ ಇಲ್ಲದವರಿಗೆ ಬಹುಶಃ ನಿರ್ಗತಿಕರ ಮಾಸಾಶನ ತಿಂಗಳಿಗೆ ಕನಿಷ್ಠ 1,000ದಿಂದ ಗರಿಷ್ಠ 1-2,000 ಹೀಗೆಲ್ಲ ಕೊಡುತ್ತಾ ಬರ್ತಾ ಇದ್ದೇವೆ. ಇವುಗಳ ಪೈಕಿ ವಾಸಕ್ಕೆ ಒಂದು ಮನೆ ಇಲ್ಲದವರಿಗೆ ಬಹುಶಃ ಮನೆಯನ್ನ ಕಟ್ಟಿಕೊಡತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿದ್ದೇವೆ. ಇದು ಮಾತ್ರ ಅಲ್ಲದೆ ಕೆಲವರಿಗೆ ರಕ್ತದ ಹೀನತೆ ಇದೆ, ಆರೋಗ್ಯ ಸರಿ ಇರುವುದಿಲ್ಲ ಅಂತವರಿಗೆ, ಅಥವಾ ನಿಶಕ್ತಿ ಇರ್ತದೆ ಅಂತವರಿಗೆ ಮಾತೃಶ್ರೀ ಹೇಮಾವತಿ ವಿ ಹೆಗಡೆ ಅವರು ಪುಣ್ಯಕ್ಷೇತ್ರ ಧರ್ಮಸ್ಥಳದಿಂದ ಬಹುಶಃ ಅವರಿಗೆ ಪೌಷ್ಟಿಕ ಆಹಾರಗಳನ್ನ ಮಿಕ್ಸಿ ರೂಪದಲ್ಲಿ ನವಧಾನ್ಯಗಳಿಂದ ತಯಾರಿಸಲ್ಪಟ್ಟಂತಹ ಮಿಕ್ಸಿ ಎಂಬ ಆ ಉತ್ಪನ್ನಗಳನ್ನ ಕಲಿಸಿಕೊಟ್ಟು ಒಂದು ರೀತಿಯಲ್ಲಿ ತಂದೆ ತಾಯಿ ಹೇಗೆ ಮಕ್ಕಳನ್ನ ಆರೈಕೆ ಅಥವಾ ಪೋಷಣೆಯನ್ನು ಮಾಡ್ತಾರೆಯೋ ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಹುಶಃ 50,000 ನಿರ್ಗತಿಕರಿಗೆ, ಅಸಹಾಯಕರ, ದುರ್ಬಲರ ಒಂದು ಆರೈಕೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಮಾಡುತ್ತಾ ಬಂದಿದೆ. ಇದಕ್ಕೆ ಜನಮನ್ನಣೆ ಇದೆ. ಪ್ರತಿಯೊಬ್ಬರು ಜನಪ್ರತಿನಿಧಿಗಳು ಅಥವಾ ಊರಿನ ಗಣ್ಯರು, ರೈತರು, ಶಾಲೆ ಕಾಲೇಜು ಪ್ರತಿಯೊಂದು ಕಡೆಯಿಂದಲೂ ಕೂಡ ಈ ಕಾರ್ಯಕ್ರಮ ಪೂಜೆ ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದಂತಹ ಮನ್ನಣೆ ಸಿಗ್ತಾ ಇದೆ, ಲಭಿಸ್ತಾ ಬಂದಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಿರ್ಮಲರವರಿಗೆ ದಂಪತಿಗಳಿಗೆ ರಚಿಸಿ ಹಸ್ತಾಂತರಿಸಿದಂತಹ ಈ ಮನೆಯಲ್ಲಿ ನಾವು ನಿರೀಕ್ಷೆ ಮಾಡೋದಿಷ್ಟೇ, ಅವರಿಗೆ ಆಯುರಾರೋಗ್ಯ ಭಾಗ್ಯ, ಆ ಸಕಲ ಸಂಪತ್ತು ಎಲ್ಲವನ್ನು ಮಂಜುನಾಥ ದೇವರು ಕೊಳ್ಳಿ, ಅವರ ಮುಂದಿನ ಜೀವನ ಪಾವನ ಆಗಲಿ, ಬಾಲು ಬಂಗಾರ ಆಗಲಿ, ಅವರ ಇಬ್ಬರು ಮಕ್ಕಳು ಕೂಡ ಒಳ್ಳೆಯ ಉನ್ನತ ಶಿಕ್ಷಣವನ್ನ ಪಡೆಯಲಿ ಎಂಬುದೇ ನಮ್ಮೆಲ್ಲರ ಆರೈಕೆ ಆಗಿರುತ್ತದೆ. ಹೇಳ್ತಾರೆ ದೇವರು ಎಲ್ಲ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆ, ಅದಕ್ಕೆ ತಾಯಿಯನ್ನ ಸೃಷ್ಟಿ ಮಾಡಿದಂತೆ. ಇವತ್ತು ನಿರ್ಮಲಾ ಅದ್ರೇಶ್ ಕುರುಬರ ಇವು ದಂಪತಿಗಳಿಗೆ ಧರ್ಮಸ್ಥಳ ಸಂಘ ಏನದ ತಾಯಿ ರೂಪದಲ್ಲಿ ವಾತ್ಸಲ್ಯವನ್ನ ತೋರಿಸಿ ವಾತ್ಸಲ್ಯ ಮನೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಹೀಗಾಗಿ ನಿಜವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಏನು ಈ ಒಂದು ಸಮಾಜಕ್ಕೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ತಾಯಿ ರೂಪದಲ್ಲಿ, ತಾಯಿ ನಿಜವಾಗಿಯೂ ಕೂಡ ದುರ್ಬಲ ಮಗುವಿಗೆ ಹೆಚ್ಚು ಒತ್ತು ಕೊಡ್ತಾಳೆ. ಯಾವ್ದಾದ್ರು ಮಗು 3-4 ಜನ ಇರ್ಬೋದು, ಅದರಲ್ಲಿ ಯಾರು ಅತಿ ವೀಕ್ ಇರ್ತಾನಲ್ಲ ಅವನಿಗೆ ಹೆಚ್ಚು ಪ್ರೀತಿಯನ್ನು ಕೊಡ್ತಾಳೆ. ಅದೇ ರೀತಿ ಇಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವರು ಕೂಡ ಈ ವಾತ್ಸಲ್ಯ ಮನೆಯನ್ನ ಸುಮಾರು ರಾಜ್ಯಾದ್ಯಂತ 50,000ಕ್ಕಿಂತ ಹೆಚ್ಚು ಮನೆಗಳನ್ನ ಕಲ್ಪಿಸಿಕೊಡ್ತಾರೆ. ಇವತ್ತು ಕಾದ್ರಳ್ಳಿ ಗ್ರಾಮದ ಈ ಕುರುಬರ ತಗ್ಗಿನಲ್ಲಿಯೂ ಕೂಡ ಇವತ್ತು ಅತಿ ಸುಂದರವಾದಂತಹ ಮನೆಯನ್ನ, ಏನ್ ಬೇಕಲ್ಲಿ ಟಾಯ್ಲೆಟ್ ಇದೆ, ಕಿಚನ್ ಇದೆ, ಮಡಿಕೊಳ್ಳಿಕ್ಕೆ ರೂಮ್ ಇದೆ, ಇದನ್ನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತಹ ಈ ಎಲ್ಲಾ ಸಂಘದ ಮೇಲ್ವಿಚಾರಕರಿಗೂ, ಈ ಒಂದು ಯೋಜನೆಯನ್ನ ರೂಪಿಸಿದಂತಹ ಮಹನೀಯರಿಗೂ ಎಲ್ಲರಿಗೂ ಕೂಡ ನಾನು ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ನಾವು ವಂದಿಸುತ್ತಾ, ಇವತ್ತಿನ ದಿವಸ ಅಂಬಡಗಟ್ಟಿಯಲ್ಲಿ ನಿರ್ಮಲಾ ಕುರುಬರ ಇವರಿಗೆ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ವಾತ್ಸಲ್ಯ ಮನೆಯನ್ನು ಉದ್ಘಾಟನೆ ಮಾಡಿ ಹಸ್ತಾಂತರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿವಸ ತಾವೆಲ್ಲ ನೋಡಬಹುದು, ಸಮಾಜದಲ್ಲಿ ಮಕ್ಕಳು ವೃದ್ಧ ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ವೃದ್ಧಾಶ್ರಮಕ್ಕೆ ಬಿಡುವಂತ ಇವು ಪ್ರಸಂಗಗಳು ಬರ್ತಾ ಇದ್ದೇವೆ. ಆದರೆ ಅಂಥದ್ರಲ್ಲಿ ವಿಶೇಷವಾಗಿ ನಿರ್ಗತಿಕರಾದಂತಹ ನಿರಾಧಾರದ ವ್ಯಕ್ತಿಗಳಿಗೆ ಅವರ ಇಳಿ ವಯಸ್ಸಿನಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸಿಕೊಡಲಿಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಹಾಗೂ ಡಾಕ್ಟರ್ ಹೇಮಾವತಿ ಅಮ್ಮನವರ
ಒಂದು ಕನಸಿನ ಕೂಸಾದ ಜ್ಞಾನ ವಿಕಾಸ ಯೋಜನೆ ಅಡಿಯಲ್ಲಿ ವಾತ್ಸಲ್ಯ ಎನ್ನುವ ಯೋಜನೆ ಕೆಳಗಡೆ ಇವತ್ತಿನ ದಿವಸ ಕರ್ನಾಟಕದಾದ್ಯಂತ ಸುಮಾರು 1,000 ಈ ಒಂದು ವರ್ಷದಲ್ಲಿ 2024-25 ಆರ್ಥಿಕ ವರ್ಷದಲ್ಲಿ ಸುಮಾರು 1,000 ಮನೆಗಳನ್ನು ಈಗಾಗಲೇ ಹಸ್ತಾಂತರ ಮಾಡಲಾಗಿದೆ. ಇವತ್ತು ಹಣಕಾಸಿನ ವರ್ಷದ ಕೊನೆಯ ದಿನವಾದ್ದರಿಂದ ಇದೇ ನಮ್ಮ ಮನೆ ಹಸ್ತಾಂತರ 1,000 ಮನೆ ಕರ್ನಾಟಕದ ಆಗಿದೆ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಪಡ್ತಾ ಇದ್ದೀನಿ. ಆ ದಂಪತಿಗಳಿಗೆ ದೇವರು ಮಂಜುನಾಥ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಇಷ್ಟೇ ಪ್ರಾರ್ಥನೆ ಮಾಡಿ. ಇವತ್ತು ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಧರ್ಮಾಧಿಕಾರಿಯಾದಂಥ ಹೆಗಡೆಯವರು, ವೀರೇಂದ್ರ ಹೆಗಡೆಯವರು ಅತಿ ಕಡುಬಡವರಿಗೆ, ನಿರ್ಗತಿಕರಿಗೆ ಸೂರನ್ನ ಕಲ್ಪಿಸಿಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿಂದ್ಗಡೆ ಕಾಣುವಂತ ಮನೆಯನ್ನ 1,80,000 ರೂಪಾಯಿಗಳನ್ನು ಖರ್ಚು ಮಾಡಿ ಅತಿ ಬಡವರಾದಂಥ ಮತ್ತು ಅಂಗಾಂಗ ವೈಫಲ್ಯ ಇರುವಂತ ಕುರುಬರ ಫ್ಯಾಮಿಲಿಯವರಿಗೆ ಈ ದಿನ ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಅತಿ ಸಂತೋಷದ ವಿಷಯ. ಒಂದೊಂದ್ಸಲ ಅವರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಸಹ ಬರ್ತಾ ಇದೆ. ನಾನು ಅವ್ರಿಗೆ ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ಈ ಮನೆ ಮುಂದ್ಗಡೆ ಹಳೆ ಮನೆ ಇದೆ, ಅಲ್ಲಿ ನಾವು ಹೋಗಿ ನೋಡಿ ಬಂದಿವಿ. ಅವರ ಪರಿಸ್ಥಿತಿ ಏನಿತ್ತು ಅನ್ನುವಂಥದ್ದು ನೋಡಿದ್ರೆ ಕರಳ ಹಿಂಡಿ ಬರ್ತದ. ಅಂಥವರಿಗೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಇಂಥೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಕೊಟ್ಟು ಇನ್ನು ಈ ಸರ್ಕಾರದ ಸರಿಸಮನಾಗಿ ಏನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸಹಾಯ ಮಾಡ್ತಾ ಇದ್ದಾನೆ, ಇನ್ನು ಹೆಚ್ಚಿನ ಒಂದು ಅವರಿಗೆ ಶಕ್ತಿಯನ್ನ ಭಗವಂತ ಧರ್ಮಸ್ಥಳ ಮಂಜುನಾಥ ನೀಡಲಿ ಅಂತ ಹೇಳಿ ಈ ಶುಭ ಸಮುದ್ರದಲ್ಲಿ ನಾನು ಹಾರೈಸ್ತೀನಿ. ಮಂಜುನಾಥ ನಮ್ಮ ಕ್ಷೇತ್ರದ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ, ಪೂಜ್ಯರ ಆಶೀರ್ವಾದ ಬೇಡುತ್ತಾ, ಮತ್ತು ಶ್ರೀ ಅಮ್ಮನ ಆಶೀರ್ವಾದವನ್ನು ಬೇಡುತ್ತಾ, ಇವತ್ತು ನಾವು ಈ ಸಂಸ್ಥೆಯಲ್ಲಿ ಒಂದು ಸೇವಕರಾಗಿ ಬಂದು ಇವತ್ತು ಈ ಬಡ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿದಂತ ಪೂಜ್ಯರಿಗೆ ಹಾಗೂ ಅಮ್ಮನಿಗೆ ನಾವು ಎಷ್ಟು ಋಣ ಹೇಳಿದ್ರು ಸಾಲದು. ಇವತ್ತು ನಮ್ಮ ಕಿತ್ತೂರು ತಾಲೂಕಿನಲ್ಲಿ ಸುಮಾರು 90 ಜನರಿಗೆ ಪ್ರತಿ ತಿಂಗಳು ಕ್ಷೇತ್ರದ ವತಿಯಿಂದ 1,000 ಹಾಗೆ ಮಾಸಾಸನವನ್ನು ನಾವು ತಲುಪಿಸ್ತಿದ್ದೇವೆ. ಹಾಗೆ ನಮ್ಮ ಕಿತ್ತೂರು ತಾಲೂಕಿನಲ್ಲಿ ಈ ಆರ್ಥಿಕ ವರ್ಷದಲ್ಲಿ ಒಟ್ಟು 4 ವಾತ್ಸಲ್ಯ ಮನೆಗಳನ್ನು ಅಮ್ಮನ ವಾತ್ಸಲ್ಯದ ಈ ಕನಸನ್ನು ನನಸು ಮಾಡಲಿಕ್ಕೆ ಮನೆ ನಿರ್ಮಾಣವನ್ನು ಮಾಡಿದ್ದೇವೆ. ಹಾಗೆ ನಾವು ತಾಲೂಕಿನಲ್ಲಿ ಒಟ್ಟು ಇದುವರೆಗೆ 8 ಮನೆಗಳ ನಿರ್ಮಾಣವನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಹೇಳೋದಂದ್ರೆ ಇವತ್ತು ಆ ಮಂಜುನಾಥ ಸ್ವಾಮಿಯ ಪ್ರಸಾದ ಇವತ್ತೇನು ನಿರ್ಮಲಾ ಅದೃಶ್ಯಪ್ಪರ ಮನೆಗೆ ತಲುಪಿದೆ, ಅದು ನಿಜವಾಗಿ ಸಂತೋಷದ ವಿಚಾರ. ಹೀಗೇನೆ ನಮ್ಮ ತಾಲೂಕಿನಲ್ಲಿ ಹಾಗೇನೆ ಇಡೀ ನಮ್ಮ ರಾಜ್ಯದಲ್ಲಿ ಪೂಜ್ಯರ ಹಾಗೂ ಸೇವೆ ಹಾಗೂ ಸ್ವಾಮಿಯ ಪ್ರಸಾದ ತಲುಪಲಿ ಅಂತೇಳಿ ನಾನು. ವೀಕ್ಷಕರೇ, ಗೊತ್ತಾಯ್ತಲ್ಲ, ಇವಿಷ್ಟು ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂತ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಧರ್ಮಸ್ಥಳ ಸಂಘ ಅಂದ್ರೆ ಹಾಗೆ ಹೀಗೆ ಅಂತಿರಲ್ಲ, ಸಾಕಷ್ಟು ಈಗ ನೋಡಿ ಯಾರು ಅಸಮರ್ಥಿತರೋ, ಒಂದ್ ರೀತಿ ಸಮಾಜದಲ್ಲಿ ಒಂದ್ ರೀತಿ ಅಸಂಘಟಿತರಾಗಿರ್ತಾರೋ, ಆರ್ಥಿಕವಾಗಿ ದುರ್ಬಲರಾಗಿರ್ತಾರೋ ಅವ್ರನ್ನ ಒಂದ್ ರೀತಿ ಮೇಲೆತ್ತಕ್ಕಂತ ಕೆಲಸ ಒಂದ್ ರೀತಿ ಧರ್ಮಸ್ಥಳ ಸಂಘ ಮಾಡ್ತಾ ಇದೆ. ವಿಶೇಷವಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಒಂದ್ ರೀತಿ ಇದು ಸಹ ಒಂದ್ ರೀತಿ ವಾತ್ಸಲ್ಯ ಅಂತಕ್ಕಂತ ಏನೋ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನ ವಿಕಾಸ ಕಾರ್ಯಕ್ರಮ ಮಾಡಿ ನಡೀತಾ ಇರ್ತಕ್ಕಂಥದ್ದು ತುಂಬಾ ಆದರ್ಶನೀಯ. ಹಾಗಾಗಿ ದಯವಿಟ್ಟು ಇನ್ನು ಸಾಕಷ್ಟು ಕಡೆ ಈ ರೀತಿ ಆಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ವರದಿನ ಸಮಗ್ರ ವರದಿನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಒಟ್ಟಾರೆ ನೊಂದ ಅಂಗವಿಕಲ ಕುಟುಂಬಕ್ಕೆ ಸೂರು ನಿರ್ಮಿಸಿಕೊಟ್ಟ ಧರ್ಮಸ್ಥಳ ಸಂಘಕ್ಕೆ ಕೃತಜ್ಞತೆಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.